ಇವತ್ತು ಏನು ಇದು ನೋಡ್ತದೆ ಅಂದರೆ ನಮ್ಮ ಭಾರತೀಯ ಕಡೆ ನಮ್ಮ ಅದರಲ್ಲಿ ನಮ್ಮ 4-6 ಜನ ಕರ್ನಾಟಕ ಹಿಂದೂಗಳನ್ನ ಜಮ್ಮು ಕಾಶ್ಮೀರಾಗ ಪ್ರವೇಶಕ್ಕೆ ಹೋದಾಗ ಒಂದು ಹೀನಾವತವಾಗಿ ಅವ್ರನ್ನ ಕುದಿಸಿ ಅವರ ಒಂದು ಹೆಂಡತಿ ಪಕ್ಕದಲ್ಲಿ ಇದ್ದಾಗ ಅವ್ರನ್ನ ಗುಂಡಿರೋಂಥ ಪಾಕಿಸ್ತಾನ ಗುಲಾಮಿಗಳಿಗ ಇವತ್ತು ನಮ್ಮ ಭಾರತ ದೇಶ ಏನು ಯಾವ ಥರ ಉತ್ತರ ಕೊಡ್ತದೆ ಅಂತೇಳಿ ಅವರು ನಾವು ಎಲ್ಲ ನಮ್ಮ ಕರ್ನಾಟಕ ಸೇನೆಯಿಂದ ಅವರು ಪರವಾಗಿ ಭಾರತೀಯರ ಪರವಾಗಿ ನಾವು ಏನು ಇವಾಗ ಒಂದು ಮನವಿ ಕೊಡ್ತಾ ಇದ್ದಾರೆ ಭಾರತೀಯ ಪ್ರಧಾನಮಂತ್ರಿ ಈ ಒಂದು ಅಧಿಕಾರಿಗಳನ್ನ ನಮ್ಮ ದೇಶದಲ್ಲಿರೋಂಥ ಮೊದಲು ಅವ್ರು ಕೊಡೋದು ನಮ್ಮ ದೇಶದಾಗ ಅವ್ರು ಸಪೋರ್ಟ್ ಇದನ್ನು ಖಂಡಿಸಿ ಇಡೀ ಭಾರತವೇ ಪದವಿ ಪತ್ರಗಳು ಎಲ್ಲ ಕಡೆ ಸಲ್ಲಿಸಿದ್ರೆ ನಾವು ಸಲ್ಲಿಸ್ತಾ ಇದ್ದೀವಿ. ನಾವು ರಾಷ್ಟ್ರ ಸರ್ಕಾರದ ಒಂದು ಇತಿಹಾಸ ಕೊಟ್ಟು ಆದಷ್ಟು ಬೇಗ ಉಗ್ರಗಾಮಿಗಳನ್ನೆಲ್ಲ ಹಿಡಿದು ಅವರೆಲ್ಲ ತಡೆಬಡಿದು ಎಲ್ಲ ನಮ್ಮ ದೇಶಕ್ಕೆ ಕೀರ್ತಿಕರ ಅಂತ ಒಂದು ಹೆಸರು ಮಾಡಬೇಕು. ಅದರಲ್ಲೂ ಬಂದು ಪಾಕಿಸ್ತಾನದ ಉಗ್ರಗಾಮಿಗಳ ಕುದುರೆ ಸಮೇತ ಕಿತ್ತಾಕಬೇಕು ಅಂತ ಹೇಳಿ ಎಲ್ಲರೂ ನಾವು ನಮ್ಮ ಕರ್ನಾಟಕ ಸೇನೆಯಿಂದ ಮೋದಿಜಿಯವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ನಮ್ಮ ಕರ್ನಾಟಕ ಸೇನೆಯಿಂದ ಒಂದು ಮನವಿ ಸಲ್ಲಿಸ್ತಾರೆ. ನಮ್ಮ ಕರ್ನಾಟಕ ಸೇನೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಸವರಾಜ ಮಡಕೋಟೆ ಅಣ್ಣರ ಮೇರೆಗೆ ನಾವು ಇವತ್ತು ಒಂದು ಮೆರವಣಿಗೆ ಕೊಡಬೇಕಂತೇಳಿ ನಾವು ತಹಸೀಲ್ದಾರ ಆಫೀಸ್ ಹತ್ರ ಇದ್ದೀವಿ. ಏನು ನಮ್ಮ ವಿಕ್ರಮಿಗಳು ಪಾಕಿಸ್ತಾನದ ನಮ್ಮ ಏನು ಕಾಶ್ಮೀರ ಗಡಿಯಲ್ಲಿ ನಮ್ಮ ಭಾರತೀಯರನ್ನು ಹಿಂಸೆಯಿಂದ ಅವ್ರನ್ನ ಕೊಂದು ಆ ಪಾಪ ಆ ಮಕ್ಕಳು ಆ ಹೆಂಡತಿ ಅವ್ರ ಎದುರುಗಡೆನೆ ಅವ್ರನ್ನ ಕೊಂದು ಆ ಪಾಪಿಗಳನ್ನು ಗಲ್ಲಿಗೇರಿಸಿ ಅವರ ಕುಟುಂಬನೇ ನಾಶನ ಮಾಡಬೇಕು. ಪಾಕಿಸ್ತಾನ ಮುಸ್ಲಿಂ ಬಾಂಧವರು ಏನು ಆ ಧೋರಣೆ ನಡೆದವ್ರೆ ಅದಕ್ಕೆ ನಾವೆಲ್ಲ ಭಾರತೀಯರು ಖಂಡಿಸಿ ಅಂತ ಹೇಳ್ತಾ ಅವ್ರನ್ನ ಗಲ್ಲಿಗೇರಿಸಬೇಕು, ಅವ್ರಿಗೆ ಉಗ್ರ ಶಿಕ್ಷೆ ಕೊಡಬೇಕು. ಅವ್ರ ಒಬ್ಬರಿಗೆ ಅಲ್ಲ, ಆ ಉಗ್ರರು ಏನಿದ್ದಾರೆ ಅವ್ರ ಕುಟುಂಬನ ಅವರ ಆಸ್ತಿ ಪಾಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಬೇಕು ಅಂತ ಹೇಳ್ತಾ ಒಬ್ಬರಿಗೆ ಮಾಡಿದ್ರೆ ಎಲ್ಲ ಭಯ ಬಿಡ್ತಾರೆ. ಪ್ರಧಾನಮಂತ್ರಿಗಳು ಅದನ್ನು ಎಚ್ಚೆತ್ಕೊಂಡು ಅವರಿಗೆ ಮನವಿ ಕೊಡ್ತಾ ಇದ್ವಿ. ಮನವಿ ಕೊಟ್ಟು ನಮ್ಮ ಕರ್ನಾಟಕ ಸೇನೆಯಿಂದ ಮನವಿ